ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಬ್ಲಾಗ್. ನಾನು ಪ್ರಿಯಾ, ಪಾಪ ಇಲ್ಲ, ಪಾಪ ಆಚೆ ಇದ್ದಾರೆ. ಸೊ ಇವಾಗ ಎಲ್ಲಿಗೆ ಹೊರಟಿದ್ದೀವಿ ನಾವು? ಯಾಕೆ? ದಸರಾ. ಮೈಸೂರು ಬಿಟ್ಟರೆ ಮಡಿಕೇರಿ, ಮಡಿಕೇರಿ ಬಿಟ್ಟರೆ ಮಂಗಳೂರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಂಗಳೂರಲ್ಲಿ ಮೊದಲನೇ ದಿನ ಹೇಗಿದೆ ದಸರಾ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾವೀಗ ಹೋಗ್ತಾ ಇರೋದು ಎಲ್ಲಿ ಅಂದರೆ ಕುದ್ರೋಳಿ ಟೆಂಪಲ್ಗೆ. ಅಲ್ಲಿ 9 ದೇವತೆಗಳನ್ನು ಕೂರಿಸಿರ್ತಾರೆ. ಸೊ ಇವತ್ತು ನಾವು ಕುದ್ರೋಳಿ ಟೆಂಪಲ್ಗೆ ಹೋಗೋಣ. ಹಾಗೆ ಆದರೆ ಮಂಗಳಾದೇವಿ ಟೆಂಪಲ್ಗೂ ಹೋಗೋಣ ಅಂತ ಇದ್ದೀನಿ. ಇಲ್ಲಿ ಮಂಗಳೂರಲ್ಲಿ ಅದೊಂಥರ ಜಾತ್ರೆ ನೋಡಿದಾಗುತ್ತೆ. ತುಂಬ ಚೆನ್ನಾಗಿ ಲೈಟಿನ ಅರೇಂಜ್ಮೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮೊದಲನೇ ದಿನ ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಲಿಕ್ಕೆ ಅಂತೇಳಿ ಹೇಳ್ತಾರೆ. ಸೊ ನಾನು ಯೆಲ್ಲೋ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ, ನೋಡ್ಬೋದು, ಕಾಟನ್. ಸೊ ಬನ್ನಿ ಹೋಗೋಣ. ನಾವೀಗ ಲೇಡಿ ಹಿಲ್ ಹತ್ರ ಇದ್ದೀವಿ. ಲೇಡಿ ಹಿಲ್ಲಲ್ಲಿ ನೋಡ್ಬೋದು, ಇಲ್ಲಿ ದ್ವಾರ ಸಿಗುತ್ತೆ ಕುದ್ರೋಳಿ ಟೆಂಪಲ್ದು. ಇಲ್ಲಿಂದ ಮುಂದೆ ಹೋದರೆ ಫುಲ್ ಲೈಟಿನ ಅರೇಂಜ್ಮೆಂಟು. ಇಲ್ಲಿಂದ ಹಿಡಿದು ಹಂಪನಕಟ್ಟೆ ಮತ್ತು ಮಂಗಳಾದೇವಿ ಟೆಂಪಲ್ವರೆಗೂ ಪೂರ್ತಿಯಾಗಿ ಲೈಟಿನ ಅರೇಂಜ್ಮೆಂಟ್ ಇರುತ್ತೆ. ಆ್ಯಂಡ್ ದಸರಾ ಕೊನೆ ದಿನ ಇಲ್ಲೆಲ್ಲ ಫುಲ್ ಮೆರವಣಿಗೆ ಇರುತ್ತೆ. ಕಾಲಿಡೋಕ್ಕೂ ಜಾಗ ಇರಲ್ಲ. ಇಲ್ಲಿ ಯಾವುದೇ ರೀತಿಯಾದ ವೆಹಿಕಲ್ಗೆ ಎಂಟ್ರಿ ಇರಲ್ಲ. ನಾವು ಸ್ಟಾರ್ಟಿಂಗಲ್ಲೇ ದ್ವಾರ ಸಿಗ್ತಲ್ಲ, ಅಲ್ಲಿಂದ ಆಚೆನೇ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು. ಇಲ್ಲಿಂದ ಪೂರ್ತಿಯಾಗಿ ನಡ್ಕೊಂಡು ಹೋಗಬೇಕು ದೇವಸ್ಥಾನದವರೆಗೂ. ಅಷ್ಟೊಂದು ರಶ್ ಇರುತ್ತೆ. ಇವಾಗಲೂ ಕೂಡ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ಕಾರ್ ತರೋಕ್ಕೆ ಹೋಗಲಿಲ್ಲ, ಯಾಕಂದರೆ ಪಾರ್ಕಿಂಗ್ ಮಾಡೋದೇ ದೊಡ್ಡ ತಲೆ ಬಿಸಿ. ಬೈಕಾದರೆ ಎಲ್ಲಾದರೂ ನಿಲ್ಲಿಸ್ಕೊಂಡ್ಬಿಡ್ಬೋದು ಬೇಗ. ಸೊ ನಾವೀಗ ಕುದ್ರೋಳಿ ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಲೈಟಿನ ಅರೇಂಜ್ಮೆಂಟ್ ಹೇಗಿದೆ ಅಂತ. ದೊಡ್ಡ ಜಾತ್ರೆ ಥರನೇ ಕಾಣ್ತಾ ಇರುತ್ತೆ. ಜಾತ್ರೆನೇ ಇದು, ದೊಡ್ಡ ಜಾತ್ರೆ ದಸರಾ ಅಂದರೆ. ಅಂದಾಗೆ ಇಲ್ಲಿ ದಿನದಿಂದ ದಿನಕ್ಕೆ ಇದ್ರ ಜನ ಕೂಡ ಡಬ್ಬಲ್ ಆಗ್ತಾ ಹೋಗ್ತಾರೆ. ಅಂಗಡಿಗಳು ಜಾಸ್ತಿ ಬರ್ತಾ ಹೋಗುತ್ತೆ. ನಾವು ಮೊದಲನೇ ದಿನ ಬಂದಿದ್ದೀವಿ, ಯಾಕಂದರೆ ತುಂಬ ರಶ್ ಇರುತ್ತೆ ಬರ್ತಾ. ಹಾಗಾಗಿ ನಾವು ಯಾವಾಗೂ ಪ್ರತಿ ವರ್ಷ ಮೊದಲನೇ ದಿನವೇ ಬಂದುಬಿಡ್ತೀವಿ. ವೆಹಿಕಲ್ ನಿಲ್ಲಿಸೋದ್ರಿಂದ ಹಿಡಿದ್ಬಿಟ್ಟು ದೇವಸ್ಥಾನದೊಳಗಡೆ ಎಂಟ್ರಿ ತುಂಬ ರಶ್ ಆಗಿಬಿಡುತ್ತೆ, ನೋಡೋಕ್ಕಾಗಲ್ಲ ಫ್ರೀಯಾಗಿ. ಹಾಗಾಗಿ ನಾವು ಮೊದಲೇ ಬಂದಿರ್ತೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ LED ಲೈಟಲ್ಲಿ ಡೆಕೋರೇಟ್ ಮಾಡಿದ್ದಾರೆ ದ್ವಾರನ. ಅಂದಾಗೆ ಇಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೇಳ್ತಾ ಇರುತ್ತೆ. ಜೊತೆಗೆ ಫಂಕ್ಷನ್ಗಳು ನಡೀತಾ ಇದ್ವು. ಬಟ್ ಇವಾಗ ಫಂಕ್ಷನ್ಗಳನ್ನು ನಡೆಸ್ತಾ ಇಲ್ಲ. ಒಂದು LED TV ಹಾಕಿಬಿಟ್ಟು ಅಲ್ಲಿ ಒಂದು ಸಂಗೀತ ಕಚೇರಿ ಥರ ಏನೋ ಹಾಕಿದ್ರು ಪ್ರೋಗ್ರಾಮು. ಬಟ್ ಇಲ್ಲಿ ಭರತನಾಟ್ಯ, ಯಕ್ಷಗಾನ ಆ ಥರ ಎಲ್ಲ ಪ್ರೋಗ್ರಾಮ್ಗಳು ನಡೀತಾ ಇರ್ತಿದ್ವು. ಅಂದಾಗೆ ಇದೊಂದು ಕಲ್ಯಾಣ ಮಂಟಪ. ಇಲ್ಲೇ ದೇವತೆಗಳನ್ನು ಕೂರಿಸಿರ್ತಾರೆ. ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೋಗಿ ಏನಾದ್ರು ಪೂಜೆ ಮಾಡಿಸೋದಿದ್ರೆ ಮಾಡಿಸ್ಬೋದು. ಇಲ್ಲಿ ಪ್ರಸಾದ ಇದೆ. ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಅವಾಗೂ ಕೂಡ ತುಂಬ ಜೋರಾಗಿ ಜಾತ್ರೆ ಥರ ಫಂಕ್ಷನ್ ನಡೆದಿರುತ್ತೆ ಬೆಳಗ್ಗೆ. ಇಲ್ಲಿ ಬಂದುಬಿಟ್ಟು ಶಾರದೆನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೇ ಮೂರ್ತಿ ತೊಗೊಂಡು ಕೊನೆ ದಿನ ಮಂಗಳೂರು ಪೂರ್ತಿ ಅಂದರೆ ಮೇನ್ ರೋಡ್ಗಳಲ್ಲಿ ಮೆರವಣಿಗೆ ಹೋಗುತ್ತೆ. ಇಲ್ಲಿ 9 ದೇವತೆಗಳನ್ನು ಕೂರಿಸಿರ್ತಾರೆ.
ಪ್ರತಿ ವರ್ಷವೂ ಅಷ್ಟೇ ಗಣಪತಿ ಇರುತ್ತೆ ಮಿಡ್ಲಲ್ಲಿ ಇದೇ ರೀತಿಯಾಗಿ ಕೂರಿಸಿರ್ತಾರೆ, ಇದೇ ರೀತಿ ಡೆಕೋರೇಷನ್ ಇರುತ್ತೆ. ಸೀರೆನೂ ಅಷ್ಟೇ ಚೆನ್ನಾಗಿ ಉಡಿಸಿರ್ತಾರೆ, ಅದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಕಲೆಕ್ಷನ್ ಕೂಡ ನೋಡ್ಬೋದು ನೀವು. ಇನ್ನು ಮೂರ್ತಿಗಳು ಸಿಗುತ್ತೆ, ದೇವಿಯ ಅವತಾರಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಾಗಿ ತುಳುವಲ್ಲಿ ಒಳ್ಳೆ ಸಂಗೀತ ಕೇಳ್ತಾ ಸ್ವಲ್ಪ ಹೊತ್ತು ಕೂತಿದ್ವಿ. ತುಳು ಅರ್ಥ ಆಗಲ್ಲ, ಬಟ್ ಸಂಗೀತ ಅಲ್ವಾ ಮನಸ್ಸಿಗೆ ಮುದ ಕೊಡುತ್ತೆ. ಅಂದಾಗೆ ಇಲ್ಲಿ LED TV ಇತ್ತಲ್ಲ, ಸೊ ಇಲ್ಲೇ ಎಲ್ಲ ಪ್ರೋಗ್ರಾಮ್ಗಳು ನಡೆಸ್ತಾ ಇದ್ರು. ಅಂದರೆ ಯಕ್ಷಗಾನ, ನಾಟಕ, ಸಂಗೀತ ಕಚೇರಿಗಳು, ಆಮೇಲೆ ಕೆಲವೊಬ್ರಿಗೆ ಸನ್ಮಾನ ಅದೆಲ್ಲ ಮಾಡ್ತಾಯಿದ್ರು. ಬಟ್ ಆ ಥರದ್ದೇನೂ ಇರಲಿಲ್ಲ ಈ ಒಂದು ಸಿಚುವೇಶನಿಗೆ ಅನಿಸುತ್ತೆ. ಇಲ್ಲ ಮುಂದಿನ ದಿನದಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ, ಇದು ಮೊದಲನೇ ದಿನ ಹಾಗಾಗಿ. ಅಂದಾಗೆ ಇಲ್ಲಿ ಬೆಳ್ಳಿ ರಥ ಇದೆ. ನಂತರದಲ್ಲಿ ಇಲ್ಲಿ 2 ಕಲ್ಯಾಣ ಮಂಟಪ ಇದೆ. ಇಲ್ಲಿ ಯಾವಾಗೂ ಮದುವೆಗಳು ನಡೀತಾ ಇರ್ತವೆ ಸೀಸನ್ ವೈಸು. ಇದು ಒಂದು ಕಲ್ಯಾಣ ಮಂಟಪ. ಹಾಗೆ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯವರು ಕೂತಿದ್ರು, ಅಂದರೆ ನರ್ಸ್, ಡಾಕ್ಟರ್ ಆ ಥರ. ಅದ್ರ ಮುಂದುವರೆದ ಭಾಗದಲ್ಲಿ ಹೋಗೋದಾದರೆ ಇಲ್ಲಿ ಪಾರ್ಕ್ ಸಿಗುತ್ತೆ. ಇಲ್ಲಿ ಕಾರಂಜಿ ಇದೆ, ಲೈಟ್ ಅರೇಂಜ್ಮೆಂಟ್ ಇರುತ್ತೆ. ಹಾಗೆ ಪ್ರಾಣಿಗಳ ಸ್ಟ್ಯಾಚ್ಯುಗಳನ್ನು ಮಾಡಿಟ್ಟಿದ್ದಾರೆ. ಪುಣ್ಯಕೋಟಿ ಕತೆ ಕೇಳಿರ್ಬೋದು, ಅಲ್ಲಿ ಸಿಗುವಂಥ ಹಸು ಮತ್ತು ಹುಲಿಯ ಚಿತ್ರ ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಫುಲ್ ಕಾಡಿನೊಂದು ಪಿಕ್ಚರ್ನ ಇಲ್ಲಿ ತರೋ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆಲ್ಲ ಫುಲ್ಲಿಯಾಗಿ ಲೈಟಿನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಂದಾಗೆ ಇಲ್ಲಿ ಶಿವನ 4 ಮೂರ್ತಿಗಳಿದ್ದಾವೆ. ಆ 4 ಮೂರ್ತಿ ತಲೆ ಮೇಲೆ ಗಂಗೆ ಕೂತಿದ್ದಾರೆ. ಆ ಗಂಗೆ ಬಾಯಿಂದ ನೀರು ಬರ್ತಾ ಇರ್ತಿದೆ. ಅದನ್ನು ನೋಡೋಕೆ ತುಂಬ ಚೆನ್ನಾಗಿತ್ತು. ಇವಾಗ ಯಾಕೋ ಆನ್ ಮಾಡಿದ್ದಿಲ್ಲ ಅವರು, ಬಟ್ ಆನ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಗಂಗೆ ಬಾಯಿಂದ ನೀರು ಬರೋ ಥರ. ಲೈಟ್ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅಂದಾಗೆ ಅಲ್ಲಿ ಕೊಳಾಯಿಯಲ್ಲಿ ಅದು ದೇವಸ್ಥಾನದ ಬಿಂಬ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ಇದನ್ನು ಜನಾರ್ದನ್ ಪೂಜಾರಿ ಅವರು ಕಟ್ಟಿದಂಥ ದೇವಸ್ಥಾನ. ಅವರ ಒಂದು ಮುಂದಾಳತ್ವದಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ.
ಸಾಮಾನ್ಯವಾಗಿ ಕರ್ಗ ಅಂತ ಎಲ್ಲ ಕೇಳಿರ್ತೀವಿ, ಈ ಥರ ದೇವತೆನ ಮೇಲ್ಗಡೆ ಕೂರಿಸ್ಕೊಂಡು ವಿಶೇಷವಾಗಿ ಕುಣಿತ ಕುಣಿತಾರೆ. ಅದೇ ರೀತಿಯಾಗಿ ಮಂಗಳೂರಲ್ಲಿ ಕೂಡ ಹಬ್ಬ, ಜಾತ್ರೆ, ಹರಿದಿನಗಳಲ್ಲಿ ಈ ಥರ ದೇವರನ್ನು ತಲೆ ಮೇಲೆ ಕೂರಿಸ್ಕೊಂಡು ಈ ಥರ ವಿಶೇಷವಾದ ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಅಂದಾಗೆ ಇವರು ಇಬ್ಬರು ನೇಮಕ ಆಗಿರ್ತಾರೆ ದೇವಸ್ಥಾನದ ವತಿಯಿಂದ. ಇವರಿಗೆ ವಿಶೇಷವಾದ ಒಡವೆ ಹಾಗೆ ಅಲಂಕಾರ ಬಟ್ಟೆಗಳನ್ನು ಕೊಟ್ಟಿರ್ತಾರೆ. ಅವೆಲ್ಲ ಬೆಳ್ಳಿ ಬಂಗಾರ ಖಚಿತವಾಗಿರುತ್ತೆ ಇವ್ರಿಗೆ ಕೊಟ್ಟಿರುವಂಥ ಒಡವೆಗಳು. ಡಾಬು, ವಂಕಿ, ಸರ ಈ ಥರ ಎಲ್ಲ ಹಾಕ್ಕೊಂಡಿರ್ತಾರೆ. ಈ ಥರ ಹಾಕ್ಕೊಂಡ್ಬಿಟ್ಟು ಅಲಂಕಾರ ಆಗಿ ವಿಶೇಷ ಹೆಜ್ಜೆ ಇಡ್ತಾ ದೇವಸ್ಥಾನದ ಸುತ್ತಲೂ ರೌಂಡ್ ಹಾಕ್ತಾರೆ. ಹಾಗೆ ದೇವರನ್ನ ಉತ್ಸವ ಮಾಡಿದಾಗೆ. ಇಲ್ಲಿ ಮಂಗಳೂರು ಕಡೆ ಇದಕ್ಕೆ ಏನಂತಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ವಿಡಿಯೋಸ್ಗಳನ್ನು ಹಾಗೆ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಈ ಥರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಒಳ್ಳೊಳ್ಳೆ ಥೀಮ್ ಇಟ್ಕೊಂಡು ನಿಮ್ಮ ಜೊತೆ ಬ್ಲಾಗನ್ನು ಹಂಚ್ಕೊಳೋಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವೀಗ ಜಾತ್ರೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಮಾಡಿಕೊಂಡು ನಾವೀಗ ಮಂಗಳಾದೇವಿ ಟೆಂಪಲ್ ಕಡೆ ಹೊರಟಿದ್ದೀವಿ. ಕುದ್ರೋಳಿ ಟೆಂಪಲಿಂದ ಮಂಗಳಾದೇವಿ ಟೆಂಪಲ್ವರೆಗೂ ಲೈಟಿನ ಅರೇಂಜ್ಮೆಂಟ್ ಇತ್ತು. ನೋಡೋಕೆ ತುಂಬಾ ಗಮ್ಮತ್ತಾಗಿತ್ತು. ಹಾಗೆ ಸ್ಮಾರ್ಟ್ ಸಿಟಿ ಬೇರೆ ಆಗ್ತಾಯಿದೆ ನಮ್ಮ ಮಂಗಳೂರು. ಅದ್ರ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ. ಅದನ್ನ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನೆಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು, ಯಾಕಂದರೆ ಇದು ತುಂಬಾ ಲೆಂತಿ ಆಗುತ್ತೆ ಈ ಬ್ಲಾಗ್. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವ್ಯೂ ಸಿಗ್ತಾ ಇದೆ, ಬಟ್ ನನಗೆ ಸಬ್ಸ್ಕ್ರೈಬ್ಸ್ ಅಷ್ಟು ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಕೂಡ ಮಾಡಿ. ಯಾಕಂದರೆ ನನಗೆ ಹೊಸ ಹೊಸ ಬ್ಲಾಗ್ ಮಾಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಎಣಿಸ್ತೀನಿ. ಅಂದಾಗೆ ಇಲ್ಲಿಂದ ನಾವು ಹೊರಟಿದ್ದು ಮಂಗಳಾದೇವಿ ಟೆಂಪಲ್ಗೆ. ಮಂಗಳಾದೇವಿ ದಸರಾ ಹೇಗಿದೆ, ಅಲ್ಲಿ ದೇವಸ್ಥಾನದಲ್ಲಿ ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ಏನೇನು ಪ್ರೋಗ್ರಾಮ್ ಇದೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸೋ ಪ್ರಯತ್ನ ಪಡ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂದಾಗೆ ಇಲ್ಲಿಂದ ದ್ವಾರದಿಂದ ಸ್ವಲ್ಪ ಈ ಕಡೆ ಲೆಫ್ಟಿಗೆ ಹೋದರೆ ಅಲ್ಲೊಂದು 99 ದೋಸಾ ಕಾರ್ನರ್ ಇದೆ. ಅಂದರೆ ಇಲ್ಲಿ 99 ವೆರೈಟಿ ಆಫ್ ದೋಸೆ ಸಿಗುತ್ತಂತೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಸೊ ಇದೇ ನಾನು ಹೇಳಿದ್ನಲ್ಲ ಒಂದು ಶಾಪು. ಇಲ್ಲಿ 99 ವೆಜ್ ದೋಸೆಗಳು ಸಿಗುತ್ತಂತೆ. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಬಾಯ್ ಬಾಯ್.